ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಇಂಥ ತಂಪಾದ ವಾತಾವರಣದಲ್ಲಿ ಜೀವನ ನಡೆಸೋಕ್ಕೂ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತಲ್ವ. ಅಂದಾಗೆ ನೋಡ್ಬೋದು ನೀವಿಲ್ಲಿ ಮೋಡ ಮತ್ತು ಮಳೆ ಆದ ಕಾರಣ ಕಾಫಿ ಬೇಳೆ ಎಲ್ಲ ಅಲ್ಲಲ್ಲೇ ಹಾಕ್ಕೊಂಡಿದ್ದೀವಿ. ಅಂದಾಗೆ ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ಶಾವಿಗೆ ಹಳೆ ಒಂದು ವಿಡಿಯೋ ನಾನು ಮಾಡಿದ್ದೆ, ಅದಕ್ಕೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ನೀಡಿದ್ರಿ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಈ ಒಂದು ವಿಡಿಯೋಗೂ ಅದೇ ರೀತಿ ಪ್ರೋತ್ಸಾಹ ಸಿಗಲಿ ಅನ್ನೋದು ನನ್ನ ಒಂದು ಕೋರಿಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅರ್ಧ ಲೀಟ್ರ್ ಚೊಂಬಿನಲ್ಲಿ ನಾನು 3 ಚೊಂಬಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಅಷ್ಟಾಗಿ ಯಾರಿಗೂ ಅಳತೆ ಗೊತ್ತಾಗಲಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಆ ಒಂದು ಕಾರಣಕ್ಕೋಸ್ಕರ ಈ ಸರಿ ಸರಿಯಾದ ಒಂದು ಅಳತೆಯನ್ನು ಹೇಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ನೀರಿಟ್ಟು ಸ್ಟವ್ ಆನ್ ಮಾಡಿ ಹಾಗೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಕೊಳ್ಳೋಣ. ಇದು ಸ್ವಲ್ಪ ನೀರು ಚೆನ್ನಾಗಿ ಕಾಯಬೇಕು. ನೀರು ನೋಡಿ ಹಿಂಗೆ ಕುದಿಯುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕೋಬೇಕು. ಹಾಗೆ ಒಂದು 2 ಚಮಚದಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಗಂಟಾಗಬಾರ್ದು, ಹಾಗೆ ಹುಡಿಯಾಗಿ ಬರಲಿ ಅಂತ. ಅದಾದಮೇಲೆ ಇಲ್ಲಿ ಒಂದು ಪಾತ್ರೆಗೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಇದನ್ನು ಕದ್ರಿ ಅದಕ್ಕೆ ಹುಯ್ಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಗಂಟುಗಳು ಇಲ್ದೇ ಇರೋ ರೀತಿ ಅಲ್ಲಿ ನೀರು ಮಾಡ್ತಾ ಇತ್ತಲ್ಲ ಅದಕ್ಕೆ ಹಾಕಬೇಕು. ಇದಕ್ಕೆ ನಾನಿವಾಗ ನೀವು ಒಂದು ಚೊಂಬು ನೋಡಿದ್ರಲ್ವ ಅರ್ಧ ಲೀಟ್ರದ್ದು, ಅದರಲ್ಲಿ ಅರ್ಧದಷ್ಟು, ಈಗ ನೀವು ಒಂದು ಪಾತ್ರೆ ತೊಗೊಂಡ್ರೆ ಪಾತ್ರೆಯಲ್ಲಿ ಅಳತೆಗೆ ನೀರು ತೊಗೊಳ್ತೀರಲ್ವ, ಆ ಒಂದು ಪಾತ್ರೆಯ ಅರ್ಧದಷ್ಟು ಇಲ್ಲಿ ನಾನು ನೀರನ್ನು ಅಕ್ಕಿ ಹಿಟ್ಟನ್ನು ಹಾಕಿ. ಹೊಸದಾಗಿ ಏನಾದರೂ ಶಾವಿಗೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ನೀವು ಇಷ್ಟೊಂದು ಪ್ರಮಾಣದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಲೋಟದಷ್ಟು ನೀವು ಅಳತೆನ ಇಟ್ಕೊಳ್ಳಿ. ಒಂದು 3 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ಒಂದು 3 ಲೋಟ ನೀರು ಹಾಕಿದರೆ ಹಿಂಗೆ ಕದ್ರು ಹುಯ್ಯುವ ಹಿಟ್ಟು ಎಷ್ಟಿರಬೇಕು ಅಂದರೆ ಆ ಲೋಟದ ಅರ್ಧದಷ್ಟು ಹಿಟ್ಟನ್ನು ತಗೊಂಡು ಹಾಕ್ಕೋಬೇಕು, ಹಿಂಗೆ ಕದ್ರು ಬಿಟ್ಟು ಹುಯ್ಯೋಕ್ಕೆ. ಭಾಳ ಸಿಂಪಲ್ಲು. ಮತ್ತು ಇದರಲ್ಲಿ ಇನ್ನೊಂದು ಮೇಯ್ನ್ ಏನಪ್ಪ ಅಂತ ಅಂದರೆ, ನೀವು ಇದರಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ತೀರಲ್ವ, ಅದು ತುಂಬ ನುಣ್ಣಗಿರಬಾರ್ದು, ಚೂರು ಸ್ವಲ್ಪ ತೆರಿ ಇರಬೇಕು. ಅಂದರೆ ತುಂಬ ತೆರಿನೂ ಅಲ್ಲ, ತುಂಬ ನುಣ್ಣಗೂ ಅಲ್ಲ. ತುಂಬ ಪೌಡ್ರ್ ಥರ, ಈಗ ನಾವು ಕುಕ್ ಹಾಕ್ತೀವಲ್ಲ ಆ ಪೌಡ್ರ್ ಥರ ಅಷ್ಟೊಂದು ಎಲ್ಲ ಇದು ನುಣ್ಣಗಿರಬಾರ್ದು ಅಕ್ಕಿ ಹಿಟ್ಟು. ಸ್ವಲ್ಪ ತೆರಿ ಇರಬೇಕು. ನೀವು ರೊಟ್ಟಿಗೇ ಮಾಡ್ಕೊಬೋದು ಇದನ್ನು, ಈ ಅಕ್ಕಿ ಹಿಟ್ಟನ್ನು. ತುಂಬ ತೆರಿನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ನೋಡಿ, ಇವಾಗ ಕದರಿದ್ವಲ್ಲ ಆ ಒಂದು ಹಿಟ್ಟನ್ನು ಕುದೀತಾ ಇದ್ದಂತಹ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ತಿರುಗಬೇಕು. ಯಾಕಂದರೆ ಇದನ್ನ ತಿರುಗುತ್ತಾ ಇರಲಿಲ್ಲ ಅಂದರೆ ಅದು ಗಂಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹಿಂಗೆ ತಿರುಗ್ತಾ ಇರಬೇಕು. ಇದು ತಿರುಗಿಸ್ತಾ ಏನಾಯ್ತದೆ ಅಂದರೆ ಈ ಹಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ, ಗಟ್ಟಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಕುದಿಯುವಾಗ ನಾವು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಹಿಟ್ಟು ರೆಡಿ ಆಗುತ್ತೆ ಅಷ್ಟೇ. ಭಾಳ ಸಿಂಪಲ್ ಇದು. ಇದು ಇವಾಗ ಕುದೀತಾ ಇದೆ. ಹೀಗೆ ಕುದಿಯುವಾಗ ಇದ್ರ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಹೀಗೆ ಅಕ್ಕಿ ಹಿಟ್ಟು ಈಗ ನಾವೊಂದು ಚೊಂಬು ಮೆಜರ್ಮೆಂಟ್ ನಿಮಗೆ ಏನು ತೋರಿಸುತ್ತೆ, ಅದರಲ್ಲಿ ಆಗಲೇ ಅರ್ಧದಷ್ಟು ಹಸಿ ಹಿಟ್ಟು ಹಾಕ್ಕೊಂಡಿದ್ದಲ್ವ. ಈಗ ಇದಕ್ಕೆ ಇನ್ನು ಉಳಿದ 2.5 ಚೊಂಬಷ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ನೀವು ಎಷ್ಟು ನೀರು ತಗೊಂಡಿರ್ತೀರ ಅಷ್ಟೇ ಅಕ್ಕಿ ಹಿಟ್ಟನ್ನು ಸಹ ಇದಕ್ಕೆ ಬೇಕಾಗುತ್ತದೆ. ನಾವು ಅಕ್ಕಿ ಹಿಟ್ಟು ಹಾಕಾದ್ಮೇಲೆ ಇದರದ ಉರಿಯನ್ನು ಫಸ್ಟ್ ಕಡಿಮೆ ಮಾಡಬೇಕು. ಉರಿ ಕಡಿಮೆ ಮಾಡಬೇಕು, ಇಲ್ಲಾಂದರೆ ಅಡಿಯಲ್ಲಿ ತಳ ಹಿಡಿದ್ಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೀಗೆ ಒಂದು 1/4 ಗಂಟೆ ನೀವು ಕುದಿಯೋಕ್ಕೆ ಬಿಡಬೇಕು. 1/4 ಗಂಟೆ ಕುದ್ದಾದ್ಮೇಲೆ ಈ ಒಂದು ಪಾತ್ರೆನ ಕೆಳಗಡೆ ಇಳಿಸ್ಕೊಂಡು ನಾವು ಮುದ್ದೆನೆಲ್ಲ ತಿರುಗೋಕ್ಕೆ ಬಳಸ್ತೀವಲ್ಲ ಆ ಒಂದು ಕೋಲನ್ನ ತಗೊಂಡು ಚೆನ್ನಾಗಿ ಇದನ್ನು ಗಂಟುಗಳಿಲ್ದೇ ಇರೋ ರೀತಿ ಚೆನ್ನಾಗಿ ಈ ಥರ ತಿರುತ್ತಾ ಇರಬೇಕು. ಇದು ತಿರುವಿ ಗಂಟುಗಳಿರುತ್ತೆ ಹಸಿ ಹಿಟ್ಟಿಂದು, ಅದು ಸ್ವಲ್ಪ ಕಡಿಮೆ ಆಗಬೇಕು. ಫುಲ್ಲು ಗಂಟುಗಳೆಲ್ಲ ಹೋಗೋ ತನಕ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ನೋಡಿ, ಒಂದು ಹದ ನಿಮಗೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಅಪ್ಪಿ ತೆಳ್ಳಗಾಗಿತ್ತು ಅಂತ ಅಂದರೆ ಒಂದು ಸ್ವಲ್ಪ ಹಸಿ ಹಿಟ್ಟನ್ನು ಪಕ್ಕದಲ್ಲೇ ಇಟ್ಕೊಂಡಿರಿ, ಅಕ್ಕಿ ಹಿಟ್ಟನ್ನು ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಏನು ತೊಂದರೆ ಇಲ್ಲ, ಯಾಕಂದರೆ ನಾವು ಇದನ್ನು ಮತ್ತೆ ಕಡ್ಬಿನ ಪಾತ್ರೆಯಲ್ಲಿ ಬೇಯಿಸ್ತೀವಲ್ವ, ಆ ಒಂದು ಕಾರಣಕ್ಕೋಸ್ಕರ ಏನೂ ತೊಂದರೆ ಇಲ್ಲ. ಕಾಯಿ ಚಟ್ನಿ ಅದನ್ನು ಹೇಗೆ ಮಾಡೋದು ಅನ್ನೋ ನಂದು ಹಳೆಯ ಒಂದು ವಿಡಿಯೋ ಇದೆ. ಆ ವಿಡಿಯೋದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯಮಾಡಿ ಆ ವಿಡಿಯೋನೂ ಸಹ ನೋಡಿ. ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ನೀವು ಕಡುಬಿನ ಪಾತ್ರೆಯಲ್ಲಿ ಒಂದು 20 ನಿಮಿಷ
ಬೇಯಿಸಿದರೆ ಸಾಕಾಗುತ್ತೆ. ಬೆಂದಾದಮೇಲೆ ಅದನ್ನ ಆರ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಶಾವಿಗೆ ಮಿಷಿನ್ಗೆ ಹಾಕ್ಕೊಂಡು ಒತ್ಕೊಂಡ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನುವಂತಹ ಶಾವಿಗೆ ನೋಡಿ, ಒಂದು ಚೂರು ಎಲ್ಲೂ ಏನು ಕಟ್ಟಾಗೋದಾಗಲಿ ಏನಾದರೂ ಆಗೋದಾಗಲಿ ಏನಾಗಿಲ್ಲ, ಅಷ್ಟು ಅಂದ್ರೆ ಅಷ್ಟು ಚೆನ್ನಾಗಾಗಿತ್ತು. ಈ ಒಂದು ಅಳತೆ ನಿಮಗೆ ಈ ಸತಿ ಗೊತ್ತಾಗಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.